ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ? ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್. ನಾನು ಸುಜಾತ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ನಾನು ಇವತ್ತು ತುಂಬ ದಿವಸ ಆದಮೇಲೆ ನಾನು ಇವತ್ತು ವಿಡಿಯೋ ಹಾಕ್ತಾಯಿದ್ದೀನಿ. ಯಾಕೆ ಅಂತ ಇನ್ನೊಂದು ವಿಡಿಯೋದರಲ್ಲಿ ಶೇರ್ ಮಾಡ್ಕೊತೀನಿ. ಇವತ್ತಿನ ರೆಸಿಪಿ ತೋರ್ಸೋಣ ಅಂತ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಬದನೆಕಾಯಿ ರೈಸು ಮಾಡೋಕ್ಕೆ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಏನೇನು ಬೇಕಂತ ಹೇಳ್ತೀನಿ ನೋಡಿ. 2 ಕಲರ್ ಬದನೆಕಾಯಿ ತೊಗೊಂಡಿದ್ದೀನಿ. ಒಂದು ಪರ್ಪಲ್, ಒಂದು ಗ್ರೀನ್ ಕಲರು ನಾರ್ಮಲ್ಲು. ಆಯಿತು. 1 ಗಡ್ಡೆ ಈರುಳ್ಳಿ, 4 ಹಸಿಮೆಣಸಿನ್ಕಾಯಿ, 1 ಟೊಮೊಟೊ, ಸಾಸಿವೆ, ಜೀರಿಗೆ, ಎಣ್ಣೆ, ಉದ್ದಿನಬೇಳೆ, ಕಡಲೆಬೇಳೆ ಹಾಕ್ಕೊಂಡು ನಾನು ಒಗ್ಗರಣೆ ಮಾಡ್ಕೊಂಡಿದ್ದೀನಿ. ಇಲ್ಲಿ ಚೆನ್ನಾಗಿ ಬಿಸಿನೀರಲ್ಲಿ ಸ್ವಲ್ಪ ಹುಣಸೆಹಣ್ಣು ನೆನೆಸ್ಕೊಂಡು ಇಟ್ಕೊಂಡಿದ್ದೀನಿ. ಒಗ್ಗರಣೆಗೆ ನಾನು ಇವಾಗ ಟೊಮೊಟೊ, ಈರುಳ್ಳಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಮಿಕ್ಸ್ ಮಾಡ್ತಾಯಿದ್ದೀನಿ. ಮತ್ತು ಸ್ವಲ್ಪ ಹಸಿ ಬಟಾಣಿ ನಾನು ಹಾಕ್ತಾಯಿದ್ದೀನಿ. ಅದು ಇದ್ದರೂ ಚೆನ್ನಾಗಿರುತ್ತೆ ತುಂಬಾ. ಇರಲಿಲ್ಲ ಅಂದರೂ ಕಡಲೆ ಬೀಜ, ಶೇಂಗಾ ಹಾಕ್ಕೋಬೋದು. ಅದರಿಂದ ನಾನಿಲ್ಲಿ ಹಸಿ ಬಟಾಣಿ ಇತ್ತು ನನ್ನ ಹತ್ರ, ಅದೇ ಹಾಕ್ತಾಯಿದ್ದೀನಿ. ಚೆನ್ನಾಗಿರುತ್ತೆ ಬದನೆಕಾಯಿ ವಾಂಗಿಬಾತು ರೈಸಿಗೆ. ಡಿಫ್ರೆಂಟಾಗಿ ಈ ಥರ ಆಫೀಸ್ಗೆ, ಸ್ಕೂಲ್ಗೆ ಬೇರೆ ಬೇರೆ ತಿನ್ನೋಕ್ಕೆ ಬೋರ್ ಆದರೆ ಈ ಥರ ನೋಡಿರಿ, ಬದನೆಕಾಯಿ 2 ಕಲರ್ ಕಾಣ್ತಾಯಿತ್ತಲ್ಲ, ಅದೇ ನಾನು ಕಟ್ ಮಾಡಿ ಉಪ್ಪು ನೀರಲ್ಲಿ ನೆನೆಸಿದ್ದೀನಿ. ಈ ಥರ ಸ್ಕೂಲ್ ಮಕ್ಕಳಿಗೆ ಡಿಫ್ರೆಂಟಾಗಿ ಮಾಡ್ಕೊಡ್ಬೋದು. ಚೆನ್ನಾಗಿರುತ್ತೆ ವಾಂಗಿಬಾತು. ಯಾರಿಗೆ ಇಷ್ಟ ಆಗಲ್ಲ, ನನಗೆ ಮಾತ್ರ ಸಖತ್ ಇಷ್ಟ ಆಗುತ್ತೆ. ಇವಾಗ ಉಪ್ಪು, ಬದನೆಕಾಯಿ, ಬಟಾಣಿ ಹಾಕ್ಕೊಂಡು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೆ. ನಾನು MTR ವಾಂಗಿಬಾತ್ ಪುಡಿ 2 ಪ್ಯಾಕೆಟ್ ಯೂಸ್ ಮಾಡ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಡಿಫ್ರೆಂಟಾಗಿ. ನಾನು ಹುಣಸೆಹಣ್ಣು ಹಾಕ್ಕೊಂಡಿದ್ದೀನಿ, 1 ಫಾರಮ್ ಟೊಮೊಟೊನೂ ಹಾಕ್ಕೊಂಡಿದ್ದೀನಿ. ನಾಟಿ ಟೊಮೊಟೊ ಆದರೂ 2 ಹಾಕ್ಕೊಂಡ್ರೆ, ಹುಣಸೆಹಣ್ಣು ಹಾಕಿಲ್ಲ ಅಂದರೆ ಹುಳಿ ತಿನ್ನಲ್ಲ ಅಂದವರು 2 ಟೊಮೊಟೊ ಹಾಕ್ಕೋಬೋದು. ನಾನಿಲ್ಲಿ ಹುಣಸೆಹಣ್ಣು, ಅರಿಶಿನ ಹಾಕಿ ಇವಾಗ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಹುಣಸೆಹಣ್ಣು ನೀರಲ್ಲೇ ಸ್ವಲ್ಪ ಇವಾಗ ನಾನು ಕೊತ್ತಂಬರಿ ಲಾಸ್ಟಲ್ಲಿ ಹಾಕ್ಕೊಂಡೆ. ಕರಿಬೇವು ಇವಾಗ ಹಾಕ್ಕೋತೀನಿ. ನಾನು ಜಾಸ್ತಿ ರೇರು ಎಣ್ಣೆಗೆ ಹಾಕಲ್ಲ. ಯಾವಾಗೂ ತರಕಾರಿ ಹಾಗಾಗಿ ಮಿಕ್ಸ್ ಮಾಡ್ಕೋತೀನಿ. ಎಣ್ಣೆಗೆ ಅಷ್ಟು ಹಾಕಲ್ಲ ನಾನು, ಮಧ್ಯದರಲ್ಲೇ ಹಾಕ್ಕೋತೀನಿ. ಯಾವಾಗೋ ಒಂದು ಸರ್ತಿ ಒಗ್ಗರಣೆಗೆ ಹಾಕ್ಕೋತೀನಿ. ಹಿಂಗೆ ಹಾಕಿದ್ರೂ ಚೆನ್ನಾಗಿರುತ್ತೆ ಫ್ಲೇವರು. ನೋಡಿರಿ, ಇವಾಗ ಹುಣಸೆಹಣ್ಣು ಹಾಕಿಬಿಟ್ಟು ಕಲಿಸ್ತಾ ಇದ್ದೀನಿ. ಸ್ವಲ್ಪ ಮುಚ್ಚಿಬಿಡ್ಬೇಕು, ಅದಕ್ಕೆ ಚೆನ್ನಾಗಿ ಬೇಗ ಬೆಂದ್ಕೊತ್ತೆ. ಆಮೇಲೆ ಎಣ್ಣೆನೂ ಬಿಟ್ಕೊತ್ತೆ. ಚೆನ್ನಾಗಿ ಒಂದು 10-15 ನಿಮಿಷದಲ್ಲಿ ಚೆನ್ನಾಗಿ ಬೆಂದ್ಕೊಂಡು ಆವಾಗ ಎಣ್ಣೆ ಎಲ್ಲ ಬಿಟ್ಕೊತು ಅಂದರೆ ನಾವು ಮಾಡಿರೋ ಅನ್ನ ಕಲಿಸ್ಕೋಬೋದು. ಸ್ಟವ್ ಆಫ್ ಮಾಡ್ಕೊಂಡು ಕಲಿಸ್ಕೊಂಡು, ಮತ್ತು ಅನ್ನನೂ ಆರಿರಬೇಕು, ಆವಾಗೇ ಚೆನ್ನಾಗಿ ಉದುರಾಗಿ ಚೆನ್ನಾಗಿರುತ್ತೆ. ಆವಾಗ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿರಿ. ನಾನು ಆವಾಗೇ ಅನ್ನ ಮಾಡಿ ಆರೋಕ್ಕಿಟ್ಟಿದ್ದೆ, ವಿಜಿಲ್ ಓಪನ್ ಮಾಡಿ. ಅದರಿಂದ ನೋಡಿರಿ, ಇವಾಗ ನಾನು ಕಲಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ತಾಯಿದ್ರು. ನಾನು 2 ಟೈಮ್ ಅದೇ ತಿಂದೆ. ತುಂಬ ಚೆನ್ನಾಗಿತ್ತು ಹುಳಿ. ತುಂಬ ದಿವಸ ಆಯಿತು ನಾನು ಮಾಡಲ್ದು. ಹಾಗೆ ಶೇರ್ ಮಾಡ್ಕೊಂಡ್ರಾಯ್ತು ಅಂತಂದು ವಿಡಿಯೋ ಆನ್ ಮಾಡ್ಕೊಂಡು ಶೇರ್ ಮಾಡ್ಕೊಂಡಿದ್ದೀನಿ. ಈ ರೆಸಿಪಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಮತ್ತು ಇನ್ನೊಂದು ವಿಡಿಯೋದೊಂದಿಗೆ ನಾನು ಸಿಗ್ತೀನಿ. ಅಲ್ಲಿವರೆಗೂ
ನೋಡ್ರಿ ನಮ್ಮ ಮಗಳಿಗೆ ಹಾಕಿ ಕೊಡ್ತಾ ಇದ್ದೀನಿ. ಅವಳಿಗೂ ಸ್ಕೂಲ್ ರೆಡಿ ಆಗಿದ್ಲು. ಚೆನ್ನಾಗಾಗಿತ್ತೆ ಮಮ್ಮಿ ಅಂತ ಇದ್ಲು. ಅದರಿಂದ ನಾನು ವಿಡಿಯೋ ತಗೊಂಡೆ ಅವಳಿಗೆ. ಓಕೆ, ಇನ್ನೊಂದು ವಿಡಿಯೋ ಒಂದಿಗೆ ಸಿಗೋಣ. ಟೇಕ್ ಕೇರ್, ಬಾಯ್ ಬಾಯ್.